ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಮರ್ಥ ಗಾಡಿ. ಸೊ ಗೈಸ್, ನಾವು ಇವತ್ತು ವಾಪಸ್ ಟ್ರಿಪ್ಪಿಗೆ ಹೊಂಟೀವಿ. ಎಲ್ಲಿ ಹೊಂಟೀವಿ? ಎಷ್ಟು ಜಾಗ ಹೊಂಟೀವಿ? ಎರಡು ಫಾಲ್ಸ್ ಮತ್ತೆ ಗೊಡ್ಚಿನಮಲ್ಕಿ ಫಾಲ್ಸ್. ಇಲ್ಲ, ನಾವು 3 ಕಡೆ ಹೊಂಟೀವಿ. ಒಂದು ಕಡೆ ಡಿಮಾರ್ಟ್ ನೋಡಿ ಬೆಳಗಾವ, ಅದಾದ್ಮೇಲೆ ಗೋಕಾ ಫಾಲ್ಸ್ ಮತ್ತೆ ಗೊಡ್ಚಿನಮಲ್ಕಿ. ಸೊ ಗೈಸ್, ನಾವು ನಿಮಗೆ ಗೋಕಾ ಫಾಲ್ಸಿಗೆ ಹೋದ ಕೂಡಲೇ ನಾನು ನಿಮಗೆ ಸಿಗ್ತೀವಿ. ಅಷ್ಟು ಮಟ್ಟ ಅಂಟಿ ಸರೌಂಡಿಂಗ್ಸ್ ಎಲ್ಲ ವಿಡಿಯೋ ಮಾಡ್ಕೊ. ಬಾಯ್ ಬಾಯ್. ಸೊ ಗೈಸ್, ನಾವಿಲ್ಲೇ ಸ್ಪೈಸ್ ಗಾರ್ಡನ್ ಬಂದಿದ್ದೀವಿ. ಇಲ್ಲಿಂದ ಇಳಿದು ಹೋಗಿ ಅಲ್ಲೇ ಗೋಕಾಕ್ ಫಾಲ್ಸ್. ಗೋಕಾಕ್ ಫಾಲ್ಸ್. ನಾನು ಇಲ್ಲಿ ಅನ್ನಲ್ಲ ಎದಕ್ಕಂದ್ರೆ ಜಾಸ್ತಿ ಇದಾವೆ. ಹೋಗು. ಟೆಂಪಲ್ ಐತಲ್ಲ, ಇಲ್ಲೆಲ್ಲ ಅಂಗಡಿ ಅದಾವ. ಇಲ್ಲೇನ ತಿನ್ನೋದೈತಿ. ಸೊ ಗೈಸ್, ಗೋಕಾ ಅಂದ್ರೆ ನಿಮ್ಗೆಲ್ಲರಿಗಿಂತ ಮೊದಲು ಇಲ್ಲಿಂದ ಕರ್ದಂಟ ನೆನಪಾಕೈತಿ. ಅದಾದ ಕೂಡ ಇಲ್ಲಿಂದ ಫಾಲ್ಸ್. ಹೇಳಪ್ಪಿ, ನಮ್ಮ ಮಮ್ಮಿ ಹೆಂಗ್ ಸುಡಲ್ಲ ನೋಡ್ರಿ, ತೋರ್ಸು. ಗೈಸ್, ಇದು ಗೋಕಾ ಫಾಲ್ಸ್ ಏನು ನಾವು ಹೋಗಿವಲ್ಲ, ಅಂದ್ರೆ ಎಕ್ಸಾಂಪಲ್ ಬಂದೀವಲ್ಲ, ಇದು ಬೆಳಗಾವಿಯಿಂದ 60 ಕಿಲೋಮೀಟರ್ ದೂರದ ಮತ್ತು ಗೋಕಾಕಿಂದ 6 ಕಿಲೋಮೀಟರ್ ದೂರದ. So guys, now we go for 40 minutes.
ಸೊ ಗೈಸ್ ನೋಡ್ರಿ, ನಾವು ಹೋದ ಸತಿ ಬಂದಿದ್ದಾಗ ಒಟ್ಟು ನೀರು ಇದ್ದಿದ್ದಿಲ್ಲ. ನೋಡ್ರಿ ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಹೆಂಗೆ ಆಗ್ಬಿಟ್ಟಿತ್ತು. ಅಲ್ಲಿ ಒಂದಿದು ಬಳಿನೂ ಬಿದ್ದಿತ್ತು. ಅದು ನೀರು ಜಾಸ್ತಿ ಇಳ್ಳಾರ್ದಕ್ಕೆ ನಾವು ಅಲ್ಲಿ ಕಾಲು ಬಿಟ್ಕೊಂಡು ಕುಂತಿದ್ವಿ. ಆದರೆ ಈ ಸತಿ ನಾವು ಬಂದಾಗ ಭಾಳ ನೀರು ಐತಿ. ಇಲ್ಲಿ ನೋಡ್ರಿ, ಇದು ನನ್ನ ಹಿಂದೆ ನೋಡ್ರಿ, ಅಲ್ಲೇ ಎಷ್ಟು ಕಮ್ಮಿ ನೀರು ಅದಾವ. ಅಲ್ಲೇ 2 ಮಂದಿ ಸ್ವಿಮ್ಮಿಂಗ್ ಮಾಡಕ್ಕೆ ಇಳಿದಿದ್ರು. ಸೊ ಗೈಸ್ ನಮ್ಮ ಹಿಂದೆ ನೋಡ್ರಿ, ಅಲ್ಲೇ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಐತಿ. ಅದು ಬ್ರಿಟಿಷರು ಕಟ್ಸಿದ್ರು. ಸೊ ಗೈಸ್ ಇಲ್ಲಿ ನೋಡ್ರಿ, ಇಲ್ಲಿ ಐತದ ಹ್ಯಾಂಗಿಂಗ್ ಬ್ರಿಡ್ಜ್. ಯಾವ್ದು ಹಳೆ ಕಾಲ ಒಳಗೆ ಬ್ರಿಟಿಷರು ಕಟ್ಸಿದ್ದು. ಮಂದಿಗೆ ಅಡ್ಡಾಡಕ್ಕೆ ಅನುಕೂಲ ಆಗಕ್ಕೆ. ಎದಕ್ಕಂದ್ರೆ ಯಾವಾಗ ಎಲ್ಲ ಹಿಂಗೆ ನೀರು ತುಂಬ್ಕೊಂಡು ಹರಿಯಕ್ಕೆ ಚಾಲು ಆಕೈತಿಲ್ಲ, ಇದು ಮೊದ್ಲಿನ ಬ್ರಿಟಿಷಿನ ಕಾಲ ಒಳಗೆ. ಅವಾಗ ಮಂದಿಗೆ ಅಡ್ಡಾಡಕ್ಕೆ ಬರ್ತಿದ್ದಿಲ್ಲ, ಹರ್ಕೊಂಡು ಹೋಗ್ಬಿಡ್ತಿದ್ರು. ಅದಕ್ಕೆ ಬ್ರಿಟಿಷರು ಇದು ಫ್ಲೈ ಓವರ್ ಅಂತ ಹ್ಯಾಂಗಿಂಗ್ ಬ್ರಿಡ್ಜ್ ಕಟ್ಸಿದ್ರು. ಆದರೆ ಈಗ ಅದು ಬಂದಾಗಿದೆ. ಎದಕ್ಕಂದರೆ ಅದಕ್ಕೆ 100 ಇಯರ್ಸ್ ಆಗಿದೆ. ಎಕ್ಸಾಂಪಲ್ ಅದು ರಿಟೈರ್ ಆಗಿದೆ. ಅದಕ್ಕೆ 100 ಇಯರ್ಸ್ ಆಗಿ ಅದನ್ನು ಗೌರ್ಮೆಂಟ್ ಏನು ಮಾಡಿದೆ ಅಂದರೆ ಬಂದ್ ಮಾಡೈತಿ. ಯಾಕಂದರೆ ಯಾವುದೇ ಕಾರಣಕ್ಕೂ ಯಾವಾಗ ಬೇಕು ಅದು ಜಾಸ್ತಿ ಓವರ್ಲೋಡ್ ಆದರೆ ಇಲ್ಲಾಂದ್ರೆ ಜಾಸ್ತಿ ಮೆಂಬರ್ಸ್ ಅದ್ರ ಮೇಲೆ ಹತ್ತಿ ಬಂದರೆ ಅದು ಯಾವಾಗಾರ ಕೆಳಗೆ ನೀರು ಜೊತೆ ಬಿದ್ದು ಹತ್ಕೊಂಡು ಹೋಗ್ಬೋದು. ಸೊ ಗೈಸ್ ಈಗ ನೋಡ್ರಿ, ನೀರು ಹೆಂಗೆ ದಬಾಶಿ ಹರಿಯಾಕತ್ತಿದ್ದೆ. 2 ಕಣ್ಣೇ ನೋಡೋಕ್ಕಾಗಲ್ಲ, ಅಷ್ಟು ಚೆಂದಾಗಿ ದಬಾಶಿ ಹರಿಯಾಕತ್ತ ನೀರು. ಸೊ ಗೈಸ್ ನಾವಿಲ್ಲಿ ಗೋಕಾ ಫಾಲ್ಸಿಗೆ ಬಂದಿದ್ವಲ್ಲ, ಇದು ಇಡೀ ಕರ್ನಾಟಕ ಇಂದು 2ನೇ ದೊಡ್ಡ ಫಾಲ್ಸ್. ಗೈಸ್ ನಾವೇ ಚಂದ ಫೋಟೋಗ್ರಾಫರ್ ಅಂಕಲ್ ನಂಗೆ ಮತ್ತು ಧ್ರುವ ತಮ್ಮ ಕ್ಯಾಮ್ರಾ ನಂಗೆ ಶೂಟ್ ಮಾಡ್ಕೊಳಕ್ಕೆ ವಿಡಿಯೋ ಆನ್ ಮಾಡಿ ಆಮೇಲೆ ಫೋಟೋ ಮೋಡ್ ಆನ್ ಮಾಡಿ ಕೊಟ್ಟಿದ್ರು. ಇಲ್ಲಿ ಯಾವಾಗಲೂ ಒಂದು ಹಾರ್ಸ್ ಇರ್ತೈತಿ. ಅದ್ರ ಹೆಸರು ಪ್ಯಾಗಸಿಸ್. ನಾ ಹೋದ ಸತಿ ಬಂದಾಗೂ ಅದ್ರ ಮೇಲೆ ಹತ್ತಿದ್ದೆ, ಈ ಸತಿ ಬಂದಾಗೂ ಹತ್ತೀನಿ. ಅಲ್ಲಿ ಭಾಳಷ್ಟು ರಶ್ ಇತ್ತು. ಆದರೆ ಅದ್ರ ಮೇಲೆ ಹತ್ತಾಕಲ್ಲ, ಅದ್ರದ್ದು ಫೋಟೋ ತಕ್ಕೊಳಕಿತ್ತು. ಯಾಕಂದ್ರೆ ಇಲ್ಲೇ ನೀರು 180 ಫೀಟಿಂದ ಮೇಲಿಂದ ತೆಳಗೆ ಬೀಳುತ್ತದೆ.
ಸೊ ಗೈಸ್ ಇಲ್ಲಿ ಫಸ್ಟ್ ಟೈಪ್ 1887 ಒಳಗೆ ನೀರಿಲೆ ಕರೆಂಟನ್ನು ಉತ್ಪಾದನೆ ಮಾಡಿದರು. ಸೊ ಗೈಸ್ ಇದು ಅಮೇರಿಕಾಯಿಂದ ನಯಾಗಾರ ಫಾಲ್ಸ್ ಗತೆನೇ ಅನ್ನಿಸ್ತಿದ್ದೆ. ಅದಕ್ಕೆ ಇದು ಇಂಡಿಯಾವಿನ ನಯಾಗಾರ ಫಾಲ್ಸ್ ಅಂತಲೂ ಕರೆಯುತ್ತಾರೆ. ಇಲ್ಲೆಲ್ಲರೂ ಕುದ್ದಿದ್ದ ಆಮೇಲೆ ಫ್ರೈಡ್ ಬುಟ್ಟ ತಿಂದರು. ಆದರೆ ನಾ ತಿನ್ನಲಿಲ್ಲ. ಯಾಕಂದ್ರೆ ನಾವು ಮಮ್ಮಿ ಮೇಲೆ ಸೆಟ್ಕೊಂಡಿದ್ದೆ. ಆಕಿ ತನ್ನ ವಾಚ್ ಇದು ನಂಗಿಲ್ಲೇ ತೆರೆಸ್ಬಿಟ್ಟಿದ್ಲು. ಭಾಳ ಜೋರು ರಕ್ತ ಬರಾಕತ್ತೈತೆ. ಒಂದೆರಡು ಹನಿ ಅಲ್ಲೇ ತೆಳಗೋಗಿತ್ತು. ಇದು ಯಾವಾಗಾಗಿತ್ತಂದ್ರೆ ನಾ ಕುದುರೆ ಮೇಲೆ ಹತ್ತೋಕ್ಕಿಂತ ಮೊದಲಾಗಿತ್ತು. ಇಲ್ಲೇ ಒಂದು ಬುಟ್ಟ ನನ್ನ ಸಲುವಾಗಿ ಆರ್ಡ್ರ್ ಮಾಡಿಬಿಟ್ಟಿದ್ರು. ಅದಕ್ಕೆ ಒಂದು ಎಕ್ಸ್ಟ್ರಾ ಆಯ್ತು. ನಾವು ಅದನ್ನ ಕಾರ್ ಒಳಗೆ ಕುಂತಾಗ ಹಸಿವು ಆಯ್ತು. ಅವಾಗ ಅದನ್ನ ತಿಂದೆ. ನೋಡ್ರಿಲ್ಲೇ ಮಮ್ಮಿ ನಿಮಗೆ ತೋರ್ಸಾಕತ್ತಾಳೆ ಬುಟ್ಟ. ಈಗ ತೋರಿಸೋದ್ಲ. ಈಗ ಇನ್ನೊಂದು ಬುಟ್ಟ ಬಂತು. ನಂಗೆ ಕೇಳಿದ್ಲು. ನಾ ಬರೀ ಒಂದು ಪೀಸ್ ಟೇಸ್ಟ್ ನೋಡಿದ್ದೆ. ಅದಾದ್ಗಳು ಇಟ್ಬಿಟ್ಟೆ. ಇದಿಲ್ಲಿ ಬುಟ್ಟ ನಾ ಈಗ ಬೇಡ ಅಂತ ಒದ್ರಿದೆ ಅಲ್ಲೇ. ಈಗ ವಾಪಸ್ ಅಲ್ಲಿ ಒಂದಿಟ್ರೆ ನಾನು ಅವಾಗ ಅಲ್ಲಿ ಸೆಟ್ಕೊಂಡಿದ್ದೆ. ಅಲ್ಲಿ ನಂಗೆ ಒಂದು ದೊಡ್ಡ ಬಾಟ್ಲಿ ಇದು ಕೊಡಿಸಿದ್ರು ಮಾಜಾ. ಅದನ್ನ ಕುಡಿದೆ. ಈಗ ನೋಡ್ರಿ ದೊಡ್ಡ ಮಮ್ಮಿ ಕೇಳಕತ್ತಾಳೆ ಇದು ಒಂದು ತಿಂದ್ಬಿಡ್ರಿ ಅಂತ. ಆಮೇಲೆ ಮಮ್ಮಿ ಬ್ಯಾಡ ಅಂದ್ರೆ ಅದಾದ್ಮೇಲೆ ವಾಪಸ್ ದೊಡ್ಡಪ್ಪ ಕೇಳಿದ್ರು. ಅಲ್ಲ ನೀವೇ ತಿಂದ್ಬಿಡ್ರಿ, ಯಾರೂ ತಿನ್ನಂಗಿಲ್ಲ. ಹಿಂದೆ ನೀವು ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ನೋಡ್ಬೋದು. ನಾನು ನಿಮಗೆ ಅಂದಿದ್ದೆ ಅಲ್ಲ, ಅದು ಬ್ರಿಟಿಷರು ಕಟ್ಸಿದ್ರು. ಅದೀಗ ಬಂದಾಗೈತಿ. ಎದಕ್ಕಂದ್ರೆ ನಾನು ಇನ್ನೊಂದು ಸತಿ ಅಂತೀನಿ, ಅದು ಯಾವಾಗಾರ ಹೆವಿ ವೆಹಿಕಲ್ ಅಂದರೆ ಓವರ್ಲೋಡ್ ಜಾಸ್ತಿ ಮಂದಿ ಇದ್ದಾಗ ಯಾವಾಗಾದರೂ ಇಲ್ಲಿ ಅಣ್ಣನ ಫೋಟೋ ತೆಗೆಸ್ಕೊಳಕತ್ತಿದ್ದ. ಆದರೆ ಅವ್ನಿಗೆ ಗೊತ್ತಿದ್ದಿಲ್ಲ ನಾವು ವಿಡಿಯೋ ಮಾಡಕತ್ತೀವಂತ. ಇದಿಲ್ಲ ಮಹಾಲಿಂಗೇಶ್ವರ ಶಿವನ ಟೆಂಪಲ್ ಐತಿ. ಈ ಫಾಲ್ಸಿನ ಪಕ್ಕನ ಐತಿ. ಇಲ್ಲಿ ಮ್ಯಾಲೆ ನಿಂತು ಮಮ್ಮಿ ವಿಡಿಯೋ ತಗೊಳಕತ್ತಾಳ್ರ. ಇಲ್ಲಿ ನಿಂತು ನೋಡಿದ್ರೆ ಫಾಲ್ಸ್ ಭಾಳ ಚಂದ ಕಾಣಿಸ್ತೈತಿ. ಇದಕ್ಕೂ ತಾರಕೇಶ್ವರ ಟೆಂಪಲ್ ಅಂತಲೂ ಕರೀತಾರೆ. ಇದು 11ನೇ ಶತಮಾನದಲ್ಲಿ ರಟ್ಟರ ಕರ್ತವೀರ್ಯ ಈ ಟೆಂಪಲನ್ನು ಕಟ್ಟಿಸಿದ್ದನು. ಸೊ ಗೈಸ್ ಈ ಗುಡಿಯನ್ನು ಕಲ್ಯಾಣಿ ಚಾಲುಕ್ಯರ ವಾಸ್ತುಶಿಲ್ಪ ಒಳಗೆ ಕಟ್ಟಲಾಗಿದೆ. ಈ ಗುಡಿಯ ವಾಸ್ತುಶಿಲ್ಪ ಬಹಳ ಸುಂದರವಾಗಿದೆ. ಸೊ ಗೈಸ್ ಈ ಗುಡಿಯಲ್ಲಿ ಶಿವನ ಲಿಂಗು ಇಟ್ಟು ಅದು ನೋಡಲು ಬಹಳ ಸುಂದರವಾಗಿ ಇದೆ. ನಾವು ಇಲ್ಲಿ ದರ್ಶನ ಮಾಡಿದ್ವಿ. ಗೈಸ್ ನಾವಿಲ್ಲಿ ದೇವರ ದರ್ಶನ ಮಾಡಿ ನಮಸ್ಕಾರ ಮಾಡಿದ್ದೀವಿ. ನಾನು ಇಲ್ಲೇ ಬತ್ತಿ ಹಚ್ಕೊಂಡು ಜಲ್ದಿ ಓಡಿ ಹೊಂಟೆ. ಎಲ್ಲ ನೋಡ್ರಿ ಅದ್ರದ್ದು ಎಂಟ್ರೆನ್ಸ್ ಇಂದ ಜಸ್ಟ್ 1-2 ಮೀಟರ್ ದೂರ ಇದು ನಂದಿನ ಸ್ಟ್ಯಾಚ್ಯೂ ಇತ್ತು. ನೋಡ್ರಿ ಎಷ್ಟು ಸುಂದರ ಕಾಣಕತ್ತಿದೆ. ಇಲ್ಲಿ ನೋಡ್ರಿ ನಾನಿಲ್ಲೇ ಸೈಡ್ ಗೇಟಿಂದ ಹೊರಗೆ ಹೋದೆ. ಎದಕ್ಕಂದ್ರೆ ಇಲ್ಲಿ ಗುಡಿಗಿಂತ ಒಳಗೆ ಬರೋಕ್ಕಿಂತ ಮೊದಲು ಮತ್ತು ನನ್ನ ಅಂಟಿ ನಮ್ಮ ಚಪ್ಪಲ್ ಅಲ್ಲೇ ಬಿಟ್ಟಿದ್ದು. ನೋಡ್ರಿ ಎಷ್ಟು ಸುಂದರ ಆಮೇಲೆ ಚಲೋ ಐತಿ. ಇಲ್ಲೇ ಅಣ್ಣ ಫೋಟೋ ತೆಗೆಸ್ಕೊಂಡ, ನಾನು ತೆಗೆಸ್ಕೊಂಡೇನೆ. ಇಲ್ಲಿ ನೋಡ್ರಿ ದೊಡ್ಡಪ್ಪ ಏನು ಹರಿಯಕತ್ತಿದ್ರು. ಸೊ ಗೈಸ್ ಇಲ್ಲಿ ದೊಡ್ಡಪ್ಪ ನುಗ್ಗಿ ಹರಿಯಾಕತ್ತಿದ್ರು. ಗೋಕಾಕ್ ಫಾಲ್ಸ್ ನಲ್ಲಿ ತಂದಂತ ನುಗ್ಗೆಕಾಯಿ ತಪ್ಪಲಿದೆ. ಇಲ್ಲಿ ನೋಡ್ರಿ ಇಲ್ಲ ಅಂಗಡಿ ಒಳಗೆ ಪಿಕಾಚು ಇಲ್ಲಿ ಕಿಚನ್ ತಗೊಂಡೆ. ನೋಡ್ರಿ ಭಾಳಷ್ಟು ಆಪ್ಷನ್ಸ್ ಇದ್ದು.
ನಾನು ಪಿಕಾಚು ಚೇನ್ ತಗೊಂಡೆ. ಆ ಪಿಕಾಚು ರೆಡ್ ಕಲರ್ ಅಂದ್ರೆ ಜಾಕೆಟ್ ಹಾಕೊಳಕ್ಕೆ. ಹಲೋ ಹಾಂ ತಗೋ ಚಂದ ಯಾವುದು ಇದ್ರೊಳಗೆ ಕಣ್ಣು ಹಾಕಿದ್ರೆ ಎಡಮಲ್ಲಿ ಹಿಂದಿದ್ದು ಬರ್ತದೆ. ಬೇಡ ಅದೇ ಗೊಂಬಿನ ತಗೋ ನೋಡ್ರಿ ಚಂದ ಐತಿ. ಸೊ ಗೈಸ್ ಇಲ್ಲೇ ಸ್ಟೆಪ್ಸ್ ಅದಾವ ಟೆಂಪಲಿಗೆ ಬರಕ್ಕೆ. ಆ್ಯಕ್ಚುಲಿ ಇದೇ ದಾರಿ. ಇಲ್ಲಿ ನೋಡ್ರಿ ನಾ ಬೆಟರ್ ಸಾಯಿ ಅಂತ ಹಾರ್ಕೋತ ಬರಕತ್ತೀನಿ. ಆದ್ರೆ ನಾವು ಸ್ಪೈಸ್ ಗಾರ್ಡನ್ದ ಹಾಸಿ ಗೋಗಾ ಫಾಲ್ಸ್ ನೋಡಿ ಅಂಗಡಿ ಎಲ್ಲ ನೋಡಿ ಗುಡಿಗೆ ಬಂದೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದೇ ಆಗಿದೆ ಅಂತ. ಗೋಗಾ ಫಾಲ್ಸ್ ಮುಗಿಸಿ ಗೊಡಚಿನ ಮಲ್ಕಿ ಹೊಂಟಿವಿ. ನಾನಲ್ಲಿ ಈ ಕಿಚನ್ ತೊಗೊಂಡೆ. ಮಮ್ಮಿ ಈ ಕ್ಯಾಟರ್ಪಿಲ್ಲರ್ ಅಂತ ತೊಗೊಂಡ್ರೆ ಮಳೆ ಜೋರಾತ್ ಮಳಿ ನಡಿ ಓಡ ಸ್ವಲ್ಪ. ಗೈಸ್ ನೋಡ್ರಿ ಇಲ್ಲೇ ಗುಡಿಗೆ ಹೋಗುವ ಮಹಾದ್ವಾರ ಇದು. ಅಂದರೆ ಇಂಗ್ಲೀಷ್ ಒಳಗೆ ಅಂದರೆ ಗೇಟ್. ಗೈಸ್ ಇಲ್ಲಿ ಇನ್ನೊಂದು ಕಡೆಯಿಂದ ಫಾಲ್ಸಿನ ನೀರು ಬೀಳೋದು ಕಾಣಿಸಕತ್ತಿತ್ತು. ನಾವು ಅಲ್ಲಿ ಹೋದ್ವಿ. ಇದಕ್ಕೆ ಸೆಕೆಂಡ್ ಗೇಟ್ ಅಂತಾರೆ. ಅಲ್ಲೆಲ್ಲರೂ ಮಂದಿ ಇದನ್ನು ಕೆಳಗಿಳಿದು ಹೋಗಿ ಅಲ್ಲಿ ನಿಂತು ಫಿಶಿಂಗ್ ಮಾಡಕತ್ತಿದ್ರು. ಇಲ್ಲಿ ನೋಡ್ರಿ ಇಲ್ಲೇ ಎಂಥ ಚಂದ ಕಾಣಿಸಕತ್ತೈತಿ. ನಂಗೆ ಅಲ್ಲಿ ಇದ್ದಾಗ ಹೆಂಗೆ ಕಾಣಿಸಕತ್ತೈತೆ ಅಂದ್ರೆ ಹಾಲು ಮಟ್ಟು ಬೋರ್ಮಿಂಟ ಇಲ್ಲಾಂದ್ರೆ ಹಾರ್ಲಿಕ್ಸ್ ಮಿಕ್ಸ್ ಮಾಡಿ ತೆಳಗಿದು ಇದು ಗ್ಲಾಸ್ ಒಳಗೆ ಹಾಕಾಕತ್ತಾರೆ. ಆಮೇಲೆ ಅದ್ರದ್ದು ಬುರ್ಗಾ ಬರಾಕತ್ತೈತಿ. ಅಲ್ಲಿ ನೋಡ್ರಿ ನೋಡ್ರಿ ಗೋವಾ ಫಾಲ್ಸ್ ಐತಿ. ಸೊ ಗೈಸ್ ಅದು ನೀರು ಬಿದ್ದಿದ್ದು ಫೋರ್ಸ್ ಅದು ಹೋಗಿ ಪ್ರೊಡ್ಯೂಸ್ ಆಗಿ ಅಲ್ಲಿಂದ ಹೋಗಿ ಕ್ಲೌಡ್ಸ್ ಹಾಕೈತಿ. ಕ್ಲೌಡ್ಸಿಂದ ಟಕ್ಕರ್ ಹಾಕೈತಿ. ಆಮೇಲೆ ಮಳೆ ಬರ್ತೈತಿ. ಟಿಕ್ 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 ಅಂತ. ನಾನಿಲ್ಲಿ ಮ್ಯಾಂಗೋ ಐಸ್ ಕ್ರೀಮ್ ಸ್ಟ್ರಾಬೆರಿ ಐಸ್ ಕ್ರೀಮ್ ತಿನ್ನಾಕತ್ತೀನಿ. ಗೈಸ್ ಇಲ್ಲೇ ನಂದು ಬಾಯಾಗಿಂದ ನೀರು ಬಿದ್ದಂಗೆ ಅನ್ಸಕತ್ತೈತಿ. ನೋಡ್ರಿ ಇಲ್ಲೇ ಸೊ ಗೈಸ್ ಇಲ್ಲಿ ಇನ್ನೊಂದು ಅಲ್ಲಿ ಹೋಗಿ ನಿಂತು ಭಾಳ ಚಂದ ಕಾಣಿಸ್ತಿತ್ತು. ಅದೆಲ್ಲ ನಮ್ಗೆ ಹೋಗಕ್ಕೆ ಬಿಡಲಿಲ್ಲ. ಅದಕ್ಕೆ ನಾವು ನಮ್ಮದು ನೆಕ್ಸ್ಟ್ ಪ್ಲೇಸ್ ಅಂದರೆ ಗೊಡ್ಚಿನ ಮಲ್ಕಿ ಫಾಲ್ಸ್ ಹೊಂಟ್ವಿ. ನೋಡ್ರಿ ಇಲ್ಲಿ ನಾನು ಈ ಕಾರ್ ಒಳಗೆ ಬುಟ್ಟ ಕೇಳಾಕತ್ತಿದ್ದೆ ಅಲ್ಲಿದ್ದಿದ್ದು. ಸೊ ಗೈಸ್ ಇಲ್ಲಿ ನೋಡ್ರಿ ಬಾಯ್ ಗೋಗಾ ಫಾಲ್ಸ್. ನಾವೀಗ ಹೊಂಟಿವಿ ಸಿದ್ಧ ಗೊಡ್ಚಿನ ಮಲ್ಕಿ. ಗೊಡ್ಚಿನ ಮಲ್ಕಿ ನನ್ನ ವಿಡಿಯೋ ಶೇರ್ ಸಬ್ಸ್ಕ್ರೈಬ್ ಫಾಲೋ ಮಾಡೋದು ಬರಿಬೇಡಿ. ಬಾಯ್